ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ. ಇದು ನೋಡಿ, ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ. ಸೋರೆಕಾಯಿ ಸಾಂಬಾರು ಯಾರಿಗೆಲ್ಲ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಹುಣಸೆ ಹುಳಿ ನೆನೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಕಾಯಿ ಚಟ್ನಿಗೆ ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಹಾಲು ಉಕ್ಕಿದೆ ಇವತ್ತು ನಮ್ಮ ಮನೇಲಿ ಹೇಗಿದೆ ಅಂತ. ಮತ್ತು ನಾನು ಬೇಳೆನೂ ಬೇಯಿಸ್ಕೊಂಡಿದ್ದೀನಿ. ಸೋರೆಕಾಯಿ, ಈರುಳ್ಳಿ, ಒಂದು ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇಳೆ ಬೇಯಿಸಿರೋದಕ್ಕೆ ಎಲ್ಲನೂ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಂಡ್ರೆ ಬೆಂದಮೇಲೆ ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಕಾಫಿನೂ ರೆಡಿ ಆಯಿತು. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಇದು ಸಾಂಬಾರಿಗೆಲ್ಲ ಬೆಂದಮೇಲೆ ಒಗ್ಗರಣೆನೂ ಹಾಕಾಯಿತು. ಮತ್ತು ಕಾಯಿ ಚಟ್ನಿನೂ ರೆಡಿ ಆಯಿತು. ಇಡ್ಲಿಗೆ ಇವತ್ತು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಸೋರೆಕಾಯಿ ಸಾಂಬಾರು ಆಗಿತ್ತು. ನನ್ನ ಬ್ರೇಕ್ಫಾಸ್ಟು ಇಡ್ಲಿ ಸಾಂಬಾರು ಚಟ್ನಿ ಆಗಿತ್ತು. ಯಾವ ರೀತಿ ಇತ್ತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.